ತಿಳ್ಕೊಂಡು ಈ ಒಂದು ಇಳಿ ವಯಸ್ಸಿನಲ್ಲಿ ಸಹ ನಮ್ಮ ಯಾದಗಿರಿಗೆ ನನಗೆ ಬಂದು ಭೇಟಿಯಾಗಿ ಇಂಥ ಒಂದು ಸಭೆ ಇದೆ, ಈ ಸಭೆಯಲ್ಲಿ ನೀವು ಹಾಜರಾಗಬೇಕು ಅಂತ ತಿಳ್ಕೊಂಡು ನಮಗೆ ಮನವಿ ಮಾಡಿದಾಗ ಬರ್ತೀವಿ ಅಂತ ತಿಳ್ಕೊಂಡು ಹೇಳಿ ಬಹುತೇಕ ಹಿರಿಯರು ಲಕ್ಷ್ಮಣ್ ದಸ್ತಿ ಅವರು, ರಜಾಕ್ ಉಸ್ತಾದು, ಹುಡುಗಿಯವರು, ನೀಲಾ ಮೇಡಮ್ ಅವರು, ಜಾನಿ ವೆಸ್ಲಿ ಅವರು, ಚಾಮರಾಜ್ ಮಾಲಿ ಪಾಟೀಲ್ ಅವರು, ನಾಗನಗೌಡರು, ಪಂಡಿತ್ ಸಿದ್ರಿ ಅವರು, ಅನಿಲ್ ಬೆಲ್ದಾರ್ ಅವರು, ವಿನಯ್ ಮಲ್ಗಿ ಅವರು ಮತ್ತು ಅನೇಕ ಜನ ಇದ್ದೀರಿ. ಯಾರ್ದಾದ್ರೂ ಹೆಸರು ಬಿಟ್ಟಿನಂದ್ರೆ RK ಹುಡುಗಿ ಅವರು, ಯಾರ್ದಾದ್ರೂ ಹೆಸರು ಬಿಟ್ಟಿನಂದ್ರೆ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಮೊದಲನೇದಾಗಿ ಕುಸ್ತಿಗಿ ಸಾಹೇಬರಿಗೆ ಇಂಥ ಒಂದು ಸಭೆಯಲ್ಲಿ ನಮ್ಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲ ಹಿರಿಯರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಈಗ ವಿಷಯನ್ನ ಬಹಳ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಒಳ್ಳೆಯದು ಅಂತ ತಿಳ್ಕೊಂಡಾದಾಗ ಅದಕ್ಕೆ ರಾಜಕೀಯ ಆಗಂಗಿಲ್ಲ. ನಮ್ಮ ಕ್ಷೇತ್ರದಲ್ಲಿರಲಿ, ವ್ಯವಸ್ಥೆದಾಗಿರಲಿ, ಎಲ್ಲೇ ಏನೇ ಕೆಟ್ಟದಾದ್ರೆ ಅದಕ್ಕೆ ರಾಜಕಾರಣಿಗಳು ಹೊಣೆಗಾರರು. ಇದು ನಾವು ತಗೊಂಡು ಬಂದಿರತಕ್ಕಂಥ ಬುತ್ತಿ, ಇದು ಎಲ್ಲರಿಗೂ ಅನ್ವಯಿಸ್ತದೆ, ನಾನು ಒಳಗೊಂಡೆ. ಇವತ್ತು ನಾವು ನೇರವಾಗಿ ವಿಷಯಕ್ಕೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳು, ಬಹುತೇಕ ಹಿರಿಯರು, ಹೋರಾಟಗಾರರು, ಸಂಘಟನೆದವರು, ರೈತ ಮುಖಂಡರು, ಯುವಕ ಸಂಘಟನೆಗಳು, ಹಿರಿಯರು, ಬೇರೆ ಬೇರೆ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಪ್ರತಿನಿಧಿಗಳು ತಾವೇನಿದ್ದೀರಲ್ಲ, ಇವತ್ತು ಸಮಸ್ಯೆ ಎಲ್ಲಿಂದ ಉದ್ಭವ ಆಗುತ್ತೆ? ಈಗ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈ ಸಮಸ್ಯೆಗಳ ಸುಳಿಯಿಂದ ಬರ್ಬೇಕು ಯಾವಾಗ? ಇದು ಕೇವಲ ರಾಜಕಾರಣಿಗಳ ಜವಾಬ್ದಾರಿ ಒಂದೇ ಯಾರಲ್ಲ. ನಾವು 5 ವರ್ಷ ಇರ್ತೀವಿ ಅಷ್ಟೇ. ನಾವಿರೋದು 5 ವರ್ಷ, ನಮ್ಗೊಂದು 5 ವರ್ಷ ನೀವು ಓಟ್ ಹಾಕಿ ಕಳಿಸ್ತೀವಿ. 5 ವರ್ಷ ಆದ್ಮೇಲೆ ಇನ್ನೊಬ್ಬತ್ತ ಬರ್ತಾನೆ, ಆತ ಹೋದ್ಮೇಲೆ ಮತ್ತೊಬ್ಬತ್ತ ಬರ್ತಾನೆ. ಹೇಳಿದ್ರು ಯಜಮಾನ್ರು, ಇಲ್ಲಿ ಬಂದಿರ್ತಕ್ಕಂಥ ಯಾವೊಬ್ಬ ಜನಪ್ರತಿನಿಧಿ ಆಗ್ಲಿ ಅಥವಾ ಜನಪ್ರತಿನಿಧಿನ ಕಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆಯಲ್ಲ. ನಮ್ಮ ಮೇಲೆ ಬರೀ 5 ವರ್ಷ ಜವಾಬ್ದಾರಿ ಇದೆ ಅಷ್ಟೇ. ಇಡೀ ಜೀವನ ಕಲ್ಯಾಣ ಕರ್ನಾಟಕದ ಆ ಜವಾಬ್ದಾರಿ ಏನಿದೆಯಲ್ಲ, ನೀವು ಕೂತಿರಲ್ಲ, ನಿಮ್ದು ಜವಾಬ್ದಾರಿ ಇದೆ. ಇವತ್ತೇನಾಗಿದೆ? 371 ಜೆ ಆರ್ಟಿಕಲ್ಲು ಕೇಂದ್ರ ಸರ್ಕಾರದಿಂದ ಬಂತು. ಈಗ ಒಂದು 1000 ಕೋಟಿ ಇತ್ತು, 2000 ಕೋಟಿ ಇತ್ತು, 3000 ಕೋಟಿ ಆಯ್ತು, ಈಗ 5000 ಕೋಟಿ ಅಂತ ಬೆಂಗಳೂರದಾಗ ಭಾಷಣ ಮಾಡ್ತಾರೆ. ಆ ಹಳೆ ಮೈಸೂರು ಭಾಗದವರು, ಬೇರೆ ಬೇರೆ ಭಾಗದವರು ಎಲ್ಲರೂ ಏನಪ್ಪ ನೀನು ಶರಣಗೌಡ ಕಲ್ಯಾಣ ಕರ್ನಾಟಕದ 5000 ಕೋಟಿ, ನಾವು ಇವತ್ತಿಗೆ 5000 ಕೋಟಿಗೆ ರೀಚ್ ಆಗಿಲ್ಲ. 3000 ಈ ವರ್ಷ 3123 ಕೋಟಿಗೆ ತಿಳ್ಕಲಾಕತ್ತೀವಿ. ಆ 3123 ಕೋಟಿಯಲ್ಲಿ ನಮ್ಗೆ 371 ಜೆ ಅಂತ ತಿಳ್ಕೊಂಡಂದ್ರೆ ನಮ್ಗೆ ವಿಶೇಷವಾಗಿ ಬಂದಿರತಕ್ಕಂಥ ಅನುದಾನ ಇದು ವಿಶೇಷವಾಗಿ ಬಂದಿರತಕ್ಕಂಥ ಅನುದಾನದ ಜೊತೆಯಲ್ಲಿ ಸರ್ಕಾರ ಪ್ರತಿ ವರ್ಷ ಅದರ ಪಾಲನ್ನ ನಮ್ಮ ಭಾಗಕ್ಕೆ ಏನ್ ಕೊಡ್ಬೇಕು ಅದು ಕೊಡ್ಲೇಬೇಕು. ಈ ಸರ್ಕಾರ ಬಂದ ಮೇಲೆ ನಮ್ಮ ಭಾಗಕ್ಕೆ ವಿಶೇಷವಾಗಿ ಅನುದಾನಗಳು ಕೊಡೋದು ಬಿಡ್ಲಿ, ಬೇರೆ ಭಾಗಕ್ಕೆ ಕೊಡ್ತಕ್ಕಂಥ ಅನುದಾನ ಎಲ್ಲನೂ ನಿಲ್ಲಿಸ್ಬಿಟ್ಟಿದೆ. ನಾನು ವ್ಯವಸ್ಥೆಯಲ್ಲಿ ಒಳಗಿದ್ದೆ. ಈಗೇನಾಗಿದೆ? ಈಗ ಒಂದು ನಾವು ಪ್ರಜಾಸೌಧ ಕಟ್ಟಬೇಕಾಗಿದೆ. ಗುರುಮಿಟ್ ಕಲ್ಯಾಣ ಒಂದು ಪ್ರಜಾಸೌಧ ಸ್ಯಾಂಕ್ಷನ್ ಮಾಡಿದ್ರು. ಗುರುಮಿಟ್ ಕಲ್ಯಾಣ ಪ್ರಜಾಸೌಧ ಸ್ಯಾಂಕ್ಷನ್ ಮಾಡಬೇಕಾಗಿತ್ತಂದ್ರೆ ಇದು ಸರ್ಕಾರ ಕೊಡ್ಬೇಕು ದುಡ್ಡು ನನಗ. ಈಗೇನ್ ಮಾಡಕತ್ತಾರೆ? ಈಗ 50 ಕಲ್ಯಾಣ ಕರ್ನಾಟಕದವ್ರು ದುಡ್ಡು ಕೊಡ್ರಿ, 50% ಸರ್ಕಾರದವ್ರು ದುಡ್ಡು ಕೊಡ್ರಿ. ಬೇರೆ ಕಡೆ ಯಾಕೆ ತಾರತಮ್ಯ? ಇವತ್ತು PHCಗಳಿಗೆ, CHCಗಳಿಗೆ ಮಟೀರಿಯಲ್ ಕೊಡ್ತಾ ಇದ್ದಾರೆ, ಹಾಸ್ಪಿಟಲ್ಗಳ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದಕ್ಕೆ 50% ದುಡ್ಡು ಕಲ್ಯಾಣ ಕರ್ನಾಟಕದ್ದು, 50% ದುಡ್ಡು ಸರ್ಕಾರ. ಮೈನಾರಿಟಿ ಶಾಲೆಗಳು ಕೊಡ್ತಾ ಇದ್ದಾರೆ, ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಕೊಡ್ತಾ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳು ಕೊಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಬಿಲ್ಡಿಂಗ್ಗಳು ಏನು ಕೊಡ್ತಾ ಇದ್ದಾರೆ, ಶಾಲಾ ಕಾಲೇಜ್ ಬಿಲ್ಡಿಂಗ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ಜಯದೇವಂತ ಆಸ್ಪತ್ರೆಗಳಿರ್ಬೋದು. ಈಗ ಅಷ್ಟೇ ಬಿಡ್ರಿ,
ಈ ಕಲಬುರಗಿ ಮತ್ತು ಬೀದರ್ ಏರ್ಪೋರ್ಟಿಗೆ ತಿರುಗಾಡಕ್ಕೂ ಅರ್ಧ ನಾವು ಕೊಡಬೇಕು, ಅರ್ಧ ಸರ್ಕಾರ ಕೊಡಬೇಕು. ಕಲ್ಯಾಣ ಕರ್ನಾಟಕದ ಇಲ್ಲಿ ಏನು ಸಮಸ್ಯೆ ಬಂದಿದೆ, ಯಾವುದೋ ಸಬ್ ಕಮಿಟಿದಾಗ ನಾನಿರ್ಲಿ ಇನ್ನೊಬ್ಬತ್ತ ಯಾರೇ ಇರಲಿ, ನಾವು ಇರ್ತಕ್ಕಂಥ ಜನಪ್ರತಿನಿಧಿಗಳು ನಮಗ್ ಬರ್ತಕ್ಕಂಥ ಬಾಬತ್ತಿನಾಗ ಏನು ಕಟಾಫ್ ಹಾಕತ್ತವ, ನಾವು 5,000 ಕೋಟಿ ಮುಟ್ಲಾರ್ದಕ್ಕ ಕಾರಣ ಏನಾಗಿದೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಟ್ಟ IAS ಅಧಿಕಾರಿಗಳು. ಒಬ್ಬ ಸೆಕ್ರೆಟರಿ ಹೀಗಿದ್ದಾನೆ. ಮೊನ್ನೆ ನಾವು ಮೀಟಿಂಗ್ ಮಾಡಿದ್ರು, BR ಪಾಟೀಲ್ ಅವರು ಇದ್ರು ಯಜಮಾನರು, ಎಲ್ಲ ಶಾಸಕರು ಜನಪ್ರತಿನಿಧಿಗಳನ್ನ ಕರೆದಿದ್ರು. ನಾನು ಹೋಗಿದ್ದೆ ಅವತ್ತು. ನಾನು ಮೊದಲು ಹೇಳಿದೆ ಆ ಸೆಕ್ರೆಟರಿ ಮೊದಲು ಕರ್ಸ್ರ ಅಂತ ಹೇಳಿ. ಕಲ್ಯಾಣ ಕರ್ನಾಟಕ ಸೆಕ್ರೆಟರಿ ಇಲ್ಲ, ನಾವು ಯಾರ ಜೊತೆ ಮಾತಾಡ, ನಮ್ಮ ಅಧ್ಯಕ್ಷರಾರ ಮುಂದೆ ಹೋದ್ರೆ ಇರಂಗಿಲ್ಲ, ಹಿಂದೆ ಬಂದ್ರೆ ಆಯಂಗಿಲ್ಲ. ಕಲ್ಯಾಣ ಕರ್ನಾಟಕ KKRDB ಅಧ್ಯಕ್ಷ. ನಮ್ಗೇನೋ ಸ್ವಲ್ಪ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ಒಂದ್ ಇಬ್ರು ಯಜಮಾನ್ರು ಇದ್ದಾರೆ. ಒಂದ್ ರಾಯರೆಡ್ಡಿ ಅವ್ರು ಮಾತಾಡ್ತಾರೆ, ಅವ್ರು ಎಲ್ರಿಗೂ ಏನ್ ಬೇಕು ಅದು ತಗೊಂಡು ಗಪ್ಪಲ್ಲಿ ಕುಂತ್ ಬಿಡ್ತಾರೆ. ಒಂದು BR ಪಾಟೀಲ್ ಅವ್ರು ಮಾತಾಡ್ತಾರ, ಸರ್ಕಾರ ಅವ್ರನ್ನ ಗಂಭೀರವಾಗಿ ತಗತ್ತಾ ಇದೆ. ಈಗೇನಾಯ್ತು ಈಗ ಉದ್ದೇಶ, ನಮ್ಮಲ್ಲಿ ಸರ್ಕಾರದಾಗ ಈಗ PHCಗಳು ಮತ್ತು CHCಗಳ ಹಾಸ್ಪಿಟಲ್ಗಳನ್ನ ತೆಗಿಬೇಕಂತ ತೀರ್ಮಾನ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ದಿನದ ಚರ್ಚೆ ಆಯ್ತು. ನೋಡಿ, ಕಲ್ಯಾಣ ಕರ್ನಾಟಕದಾಗ ಆರೋಗ್ಯ, ಶಿಕ್ಷಣ, ಕುಡಿಯ ನೀರು, ಔದ್ಯೋಗಿಕವಾಗಿ ಈ ತರದ್ದು ಯಾವುದಾದ್ರೂ ಸರ್ಕಾರಗಳು ತೀರ್ಮಾನ ಮಾಡಿದಾಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ರಾಜ್ಯಕ್ಕೆ ಏನು ಅನ್ವಯ ಆಗ್ತದೋ ಅದು ಕಲ್ಯಾಣ ಕರ್ನಾಟಕಕ್ಕೆ ಅನ್ವಯ ಆಗಂಗಿಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆದರೂ ಸಹ ಇವತ್ತು ಹಿಂದೆ ಅಂತಂದ್ರೆ ಮಾಲ್ಕರೆಡ್ಡಿ ಅವರು ಆರೋಗ್ಯ ಮಂತ್ರಿ ಇದ್ದು, ನಾನು ಉದಾಹರಣೆ ಕೊಡ್ತೀನಿ ಅಷ್ಟೇ. ನಮ್ಮ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಇಲ್ಲಿ ಅಂತಂದ್ರೆ, ನಾವು ರಾಜಕಾರಣಿಗಳು MLAದವ್ರು ಅಂತಂದ್ರೆ ಎಲ್ಲರ ಕಣ್ಣಿಗೆ ಕಳ್ರ ತರ ಆಗ್ಬಿಟ್ಟಿದೆ. ಇಲ್ಲಿ ವ್ಯವಸ್ಥೆ ಏನಾಗಿದೆ, ಈಗ ನಾನು ಶಾಸಕರಾಗಿ 3 ವರ್ಷ ಆಯ್ತು. ಈ ವ್ಯವಸ್ಥೆ ವಿರುದ್ಧ ಹೋರಾಡಬೇಕಾ, ವ್ಯವಸ್ಥೆಗೆ ಅಡ್ಜಸ್ಟ್ ಆಗ್ಬೇಕನ್ನ ಕನ್ಫ್ಯೂಷನ್ ಆಗಿದ್ದೀನಿ ನಾವು. ಬಾಳ ಮಾತಾಡಿದ್ರೆ ನಮ್ಗೆ ಅನುದಾನ ಕೊಡಂಗಿಲ್ಲ, ನಾವು ಮಾತಾಡಕ್ಕೆಲ್ಲ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಕ್ಕಂಥ, ನಮ್ಮ ಹಕ್ಕುಗಳ ಕೇಳೋದಕ್ಕೆ ಜನ ನಮ್ಗೆ ಓಟ್ ಹಾಕಿ ಕಳಿಸ್ತಾರೆ. ಮತ್ತೆ ನಾವು ಮಾತಾಡ್ಲಾರ್ದೆ ಏನ್ಪತ್ತಂದ್ರೆ ಸುಮ್ಮನೆ ವಿಧಾನಸೌಧ ಕಾಜು ಕಿಸ್ಮಿಸ್ ತಿನ್ನಕಂತ ನಾನಂತ ಅದಕ್ಕೆ ಬಂದಿಲ್ಲ. ಈಗ CHCಗಳು PHCಗಳನ್ನೆಲ್ಲ ತೆಗೆದ್ಬಿಟ್ಟು, ಅರೆ ನಮ್ಮ ಭಾಗದಾಗ ಆರೋಗ್ಯ ಪರಿಸ್ಥಿತಿ ಏನಿದೆ, ನಮ್ಮ ಭಾಗ ಇವತ್ತು ನೋಡಿ ನೀವು, ನಾವು ಅನೇಕ ಸಲ ನಾವು ಸಭೆಯಲ್ಲಿ, ನಾನು ಯಾವುದೋ ಈಗ ರಾಜರು ಮೈಸೂರು ರಾಜರು ಅವಾಗ ಆರೋಗ್ಯ ವಿಷಯದಾಗ ಅನೇಕ ಏನ್ಕೊತ್ತಂದ್ರೆ ನಿರ್ಧಾರಗಳನ್ನ ತಗೊಂಡ್ರು, ಶೈಕ್ಷಣಿಕವಾಗಿ ಅನೇಕ ನಿರ್ಧಾರಗಳನ್ನ ತಗೊಂಡ್ರು, ಅಲ್ಲಿ ನೀರಾವರಿಗೆ ಏನ್ಪಂದ್ರೆ ಅನೇಕ ನಿರ್ಧಾರಗಳನ್ನ ತಗೊಂಡ್ರು. ಕಲ್ಯಾಣ ಕರ್ನಾಟಕ ನಿರ್ಧಾರ ತಗೊಳಕ್ ಆ ತರ ನಮ್ಗೆ ಆಗ್ಲಿಲ್ಲ. ನಾವೆಲ್ಲ ಈ ನಿಜಾಮರ ಆಳ್ವಿಕೆದಾಗ ಗುಲಾಮಗಿರಿದಾಗ ನಾವು ಬಂದಿರ್ತಕ್ಕಂಥ. ಇವತ್ತು ಹೇಳ್ತಿದ್ರು ಯಜಮಾನ್ರು, ಬಳ್ಳಾರಿ ವಿಷಯನ ಹೇಳಿದ್ರು. ಖಂಡಿತವಾಗಿಯೂ ಇವತ್ತು ಬಳ್ಳಾರಿ 371 ಅದರಲ್ಲಿ ಬರ್ಬೇಕಾಗಿತ್ತಂದ್ರೆ, ನನಗೆ ಗೊತ್ತಿದ್ದು ಮಾಹಿತಿ, ಅದು ತಪ್ಪೋ ಸರಿ ಗೊತ್ತಿಲ್ಲ, ನನಗೆ ಗೊತ್ತಿದ್ದು ಒಂದಿಷ್ಟು ವಿಷಯ ಹೇಳಿ, ಬಳ್ಳಾರಿ ಇವತ್ತೇನಾದ್ರೂ 371ಗೆ ಬರ್ಬೇಕಾಗಿತ್ತು ಅಂತಂದ್ರೆ ಇವತ್ತು ಬಸವರಾಜೇಶ್ವರಿ ಅವ್ರನ್ನ, ಧರ್ಮಸಿಂಗ್ ಅವ್ರನ್ನ ನಾವು ಸ್ಮರಣೆ ಮಾಡಲೇಬೇಕಾಗ್ತದೆ ಇವತ್ತು. ಯಾಕಂದ್ರೆ ಅವರು ಅವತ್ತು ಬಳ್ಳಾರಿಗೆ ಸೇರಿಸಲೇಬೇಕು ಅಂತ ತಿಳ್ಕೊಂಡು ಅವತ್ತು ಅವ್ರು ಪಟ್ಟು ಹಿಡಿದ ಪ್ರಯುಕ್ತ ಮತ್ತು ಅನೇಕ ಜನ ಹೋರಾಟನೂ ಮಾಡಿದ್ದಾರೆ. ಹೋರಾಟ ಮಾಡಿದ ಮೇಲೂ ರಾಜಕೀಯ ಹಿತಾಸಕ್ತಿ ಅವತ್ತು ಬರಬೇಕಾಗಿತ್ತು ಅಂತಂದ್ರೆ ಇವತ್ತು ಬಳ್ಳಾರಿ ನಮ್ಗೆ 371 ಬಂತು. ಸರ್, ಬಳ್ಳಾರಿದಾಗ ನಿಮ್ಮಲ್ಲಿ ಮೈನಿಂಗ್ ಇದೆ, ದುಡ್ಡಿದೆ, ನಮ್ಮಲ್ಲಿ ಏನಿದೆ ಸರ್? ಯಾಕೆ ಸುಮ್ಮನೆ ಯಜಮಾನ್ರಿಗೆ ವಿಷಯ ಹೇಳಿ. ಈಗೇನಾಗಿದೆ, ನಮ್ಮ ಆಸ್ಪತ್ರೆಗಳನ್ನ ಎಲ್ಲ ಕಟ್ ಮಾಡ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕದಾಗ ಮತ್ತು ಮೈಸೂರು ಭಾಗ ಕರ್ನಾಟಕದಾಗ ಆಸ್ಪತ್ರೆಗಳು ಎಷ್ಟು ಕಿಲೋಮೀಟರ್ಗೆ ಇರಬೇಕು? ಅಲ್ಲಿ 5 ಕಿಲೋಮೀಟರ್ಗೆ ಒಂದು ಆಸ್ಪತ್ರೆ ಇದೆ. ಆಸ್ಪತ್ರೆದಾಗ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ. ಇವತ್ತು MLA ಮಕ್ಕಳು, ಮಂತ್ರಿ ಮಕ್ಕಳು, ಚೊಲೋ ಶ್ರೀಮಂತರು ಸಹ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂತಾರ. ಇವತ್ತು ಕಲ್ಯಾಣ ಕರ್ನಾಟಕದಾಗ ಯಾವುದೇ ಆಸ್ಪತ್ರೆಗೆ ಹೋದ್ರೆ ರೋಗ ಏನಪ್ಪಂತಂದ್ರೆ ನಿವಾರಣೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ರೋಗ ಹಚ್ಕೋಬೇಕಾಗಿತ್ತಂದ್ರೆ ಮಾತ್ರ ನಾವು ಕಲ್ಯಾಣ ಕರ್ನಾಟಕದ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಇವತ್ತು ಶಾಲೆಗಳು, ನಮ್ಮ ಶಿಕ್ಷಣ ಮಂತ್ರಿಗಳು ಅವರ ಆದಾಯದಿಂದ ಪ್ರತಿ ಸ್ಟೇಟ್ಮೆಂಟ್ ಒಂದು 75 ಸ್ಟೇಟ್ಮೆಂಟ್ ಇದೆ ಸರ್. ನಾನು ಮೊನ್ನೆ ತೋರಿಸಿದ್ದೀನಿ ಸ್ಪೀಕರ್, 75 ಸ್ಟೇಟ್ಮೆಂಟ್ ಮಾಡ್ಯಾರ. ಐತಿಹಾಸಿಕವಾಗಿ ನಿರ್ಣಯ, ಐತಿಹಾಸಿಕವಾದ ನಿರ್ಣಯ, ಐತಿಹಾಸಿಕ ನಿರ್ಣಯ ದಿವಸ ಐತಿಹಾಸಿಕ ದಿನ ಬರ್ತದೆ. ಅವ್ರು ಬಂದಾಗಿಂದ ಒಂದು ನೇಮಕಾತಿ ಆಗಲಿಲ್ಲ, ಒಬ್ಬ ಡಾಕ್ಟರ್ನ ತಗಲಿಲ್ಲ, ಒಬ್ಬ ಮಾಸ್ತರ್ನ ತಗಲಿಲ್ಲ,
ನಮಗೆ ನೇಮಕಾತಿ ಆಗಿರ್ತಕ್ಕಂಥವ್ರನ್ನ ಒಬ್ಬರು ನೆನಪದ ಪ್ರಮೋಷನ್ ಮಾಡಲಿಲ್ಲ. ನನಗೆ ಅನೇಕ ಜನ ಸರ್ಕಾರಿ ಅಧಿಕಾರಿಗಳು ಎಷ್ಟೋ ಜನ ಬಂದು ನನ್ನ ಕಣ್ಣೀರಿಟ್ಟ, ನಾವು ಯಾಕನ ಈ 371ದಾಗ ಆಗಿವಪ್ಪ ಯಪ್ಪ ಸಾಕಾಗಿ ಹೋಗ್ಯದ ಅಂತ ತಿಳಿ. ನಮ್ಗೇನಾಗ್ಬಿಟ್ಟಿದೆ ಇಲ್ಲಿ ಒಂದು ವ್ಯವಸ್ಥೆ. ಈ ವ್ಯವಸ್ಥೆದಾಗ ಏನಾಗಿದೆ, 5,000 ಕೋಟಿನ ಕಲ್ಯಾಣ ಕರ್ನಾಟಕದಿಂದ ಬರ್ತಕ್ಕಂಥ ಅನುದಾನವನ್ನ ಅನುಷ್ಠಾನ ಮಾಡಬೇಕು. ಪ್ರತಿ ಆಗಸ್ಟ್ ಸೆಪ್ಟೆಂಬರ್ನಾಗ ಏನಪ್ಪ ಅಪ್ರೂವಲ್ ಆಗಬೇಕು, ಮಾರ್ಚ್ ಒಳಗೆ ಕೆಲಸ ಮುಗಿಬೇಕು. ಈಗ 2025-26 ಅನುದಾನನ ಮಾರ್ಚ್ ಒಳಗೆ ನಾನು ಮುಗಿಸ್ಬೇಕಾಗಿತ್ತು, ಇನ್ನೂ ಇಲ್ಲ. ಈಗ ನಾಳೆ ಮಂಗಳವಾರ ಬುಧವಾರದಿಂದ ಭೂಮಿ ಪೂಜೆಗಳು ಚಾಲು. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ ಇರ್ತಕ್ಕಂಥ ಸೆಕ್ರೆಟರಿಗಳು ಹೆಂಗಿದ್ದಾರೆ ಅಂತಂದ್ರೆ, ಯಾರು ಪನಿಷ್ಮೆಂಟ್ ಆಗಿ ಇಲ್ಲಿಗೆ ಬರ್ತಾರೆ ಅವ್ರ ಕೆಲಸಗಳು ಸ್ಲೋ ಆಗಿ ಮಾಡ್ತಾರೆ. ಯಾಕೆ ಸ್ಲೋ ಆಗಿ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಆದಷ್ಟು ಬೇಗ ಬೆಂಗಳೂರಿಗೆ ಪೋಸ್ಟಿಂಗ್ ಬೇಕಾಗಿರ್ತದ, ಅದಕ್ಕೆ ಏನ್ಪಂತಂದ್ರೆ ಈ ರೀತಿ ಮಾಡ್ತಾರೆ. ಇದನ್ನ ಕೇಳ್ತಕ್ಕಂಥವ್ರು ಯಾರು ಕೇಳ್ಬೇಕು, ಅದನ್ನ ಕೇಳ್ತಾರೆ. ನಮಗೇನು ಪ್ರಮೋಷನ್ ಬರ್ಬೇಕು. ನನ್ನ ಹತ್ರ ಮೊನ್ನೆ ವಿಧಾನಸಭಾದ ಅಧಿವೇಶನ ನಡೆಯುವಾಗ 250ಕ್ಕೂ ಹೆಚ್ಚು ಪೊಲೀಸರು ಕಾನ್ಸ್ಟೇಬಲ್ಗಳು ಬಂದಿದ್ರು. 6 ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಬಿಡುಗಡೆಗೊಳಿಸ್ಬೇಕಂತ ಹೇಳಿದ್ರು. 7 ವರ್ಷ ಆಯ್ತು, 8 ವರ್ಷ ಆಯ್ತು, 9 ವರ್ಷ ಆಯ್ತು. ಇವತ್ತು ಎಕ್ಸ್ ಆರ್ಮಿದವರಿಗೂ ಮತ್ತು ಅಂಥವರಿಗೇನೋ ಮತ್ತು ಕಪಲ್ದವರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಉಳಿದಿರ್ತಕ್ಕಂಥ 600ಕ್ಕೂ ಹೆಚ್ಚು ಪೊಲೀಸರು ಕಲ್ಯಾಣ ಕರ್ನಾಟಕ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಇದ್ದಾರೆ, ಹೆಂಡತಿ ಮಕ್ಕಳು ಇದ್ದಾರೆ, ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಪೇರೆಂಟ್ಸ್ ಇದ್ದಾರೆ. ಅವ್ರನ್ನೆಲ್ಲರ ಬಿಟ್ಟು ಏನಪ್ಪ ಅವ್ರನ್ನ ಕೆಲಸ ಮಾಡ್ಬೇಕಾಗ್ತದೆ. ಅವ್ರನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಬಿಡುಗಡೆ ಮಾಡಂತ ತಿಳ್ಕೊಂಡು ಯಾರೊಬ್ರು ಕೇಳಕ್ ರೆಡಿ ಇಲ್ಲ. ಅವರು ಡೈರೆಕ್ಟ್ ಆಗಿ ಪೊಲೀಸರು ಎಲ್ಲರೂ ಹೋಗಿ ಹೋಮ್ ಮಿನಿಸ್ಟರ್ ಭೇಟಿ ಆಗಿದ್ರೆ DG ಆರ್ಡರ್ ಮಾಡ್ತಾರೆ, ನೀವು ಯಾರೋ ಸ್ಟಾಫ್ನವರು ಅಂತಂದ್ರೆ ನೇರವಾಗಿ ಕಲ್ಯಾಣ ಕರ್ನಾಟಕದವರು ಹೋಮ್ ಮಿನಿಸ್ಟರ್ ಭೇಟಿ ಆದ್ರೆ ನಿಮಗೆ ಸಸ್ಪೆಂಡ್ ಮಾಡ್ತೀನಿ ಅಂತ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಕಲ್ಯಾಣ ಕರ್ನಾಟಕ ಎಂಬುದು ಒಂದು ಮೂಗಿ ತುಪ್ಪ ನಮ್ಗೆ ಹಚ್ಚಿಬಿಟ್ಟ. ನಮ್ಗೆ ಕಲ್ಯಾಣ ಕರ್ನಾಟಕದಿಂದ ಬರ್ತಕ್ಕಂಥ ದುಡ್ಡನ್ನ ಸದುಪಯೋಗ ಮಾಡ್ಕೊತಕ್ಕಂಥದಕ್ಕೂ ನಾವು ರಾಜಕಾರಣಿಗಳು ಯೋಗ್ಯರಾಗ್ತಾ ಇಲ್ಲ. ನಾವೇನ್ ಮಾಡಕತ್ತೀವಿ, ಕೇವಲ ಏನಪ್ಪ ಅಂದ್ರೆ ಯಾವ್ದೋ ರಸ್ತೆಗೆ ಕೊಡಬೇಕು, ರೋಡಿಗೆ ಕೊಡಬೇಕು, ಇನ್ನೊಂದು ಕೊಡಬೇಕು, ಮತ್ತೊಂದು ಕೊಡಬೇಕು. ನಮ್ಮ ಮೂಲಭೂತ ಸೌಕರ್ಯಗಳು ಇವತ್ತು ನಾವು ಎಷ್ಟೋ ಆಸ್ಪತ್ರೆಗಳನ್ನ ಮುಚ್ಚಿ ಹೋಗಿದೆ. ಆಸ್ಪತ್ರೆದಾಗ ಚಲೋ ದವಾಖಾನೆ ಕಟ್ಸಿವಿ, ಡಾಕ್ಟರ್ ಇಲ್ಲ. ಚಲೋ ಶಾಲೆ ಬಿಲ್ಡಿಂಗ್ಗಳು ಕಟ್ಸಿವಿ, KKRDಗಳಿಂದ ಮಾಸ್ತರ್ದಾರ ಇಲ್ಲ. ನಾವು 79-80 ವರ್ಷಕ್ಕೆ ಬಂದಾಯ್ತು. ಈಗ ಇನ್ನೂ ಅನೇಕ ಹಳ್ಳಿ ಗ್ರಾಮದಾಗ ಹೋದ್ರೆ ಕುಡಿಯಕ್ಕೆ ನೀರಿಲ್ಲಾರ್ದೆ ಜನ ನಮ್ಮನ್ನು ಶಾಪರಿಸ್ತಾರೆ. ಈಗ ನಾವೇನ ಬಂದು ಇಲ್ಲಿ 3 ವರ್ಷದಿಂದ MLA ಆಗಿ ಮಾತಾಡಕ್ ಹೋದ್ರೆ ಏನಪ್ಪ ಮೊನ್ನೆ ಬಂದ ಹುಡುಗ ಬಾಳ್ ಮಾತಾಡ್ತಾನ ಅಂತ. ಈಗ ಹೆಂಗಾಗ್ಬಿಟ್ಟದೆ ನಮ್ಮ ಪರಿಸ್ಥಿತಿ ಅಂದ್ರೆ, ನಮ್ಮ ಭಾಗದ ಜನರ ಪರಿಸ್ಥಿತಿ ಈ ಬಡತನ ಮತ್ತು ಭಕ್ತಿ ನಡಬರ್ಕ ಸಿಕ್ಕಾಕೊಂಡ್ಬಿಟ್ಟಿದೆ. ಒಂದು ಕಲ್ಯಾಣ ಕರ್ನಾಟಕದವರು ಬಡತನ, ಈ ಬಡತನದಾಗ ಸಾಲ ಸೂಲ ಮಾಡಿ ಭಕ್ತಿ ದೇವ್ರ ಮೇಲೆ ಭಕ್ತಿ ತೀರಿಸ್ತಕ್ಕಂಥ ಕೆಲಸ. ನಾನು ನಿಮ್ಮೆಲ್ಲ ಸಭೆಯಲ್ಲಿ ನಿಮ್ಮೆಲ್ಲ ಆಕ್ರೋಶಗಳು, ನಿಮ್ಗೆ ಆಗಿರ್ತಕ್ಕಂಥ ನೋವಿನ ಅನುಭವಗಳು ಅವೆಲ್ಲವೂ ದಿನನಿತ್ಯ ನಮ್ಗೆ ಆಗ್ತಿದೆ. ನಾವು ಅನೇಕ ಸಲ ಈ ವಿಚಾರಗಳನ್ನ ಸಭೆಯಲ್ಲಿ ಇರ್ಬೋದು, ಅಧಿಕಾರಿಗಳ ಜೊತೆ ಇರ್ಬೋದು, ಜನಪ್ರತಿನಿಧಿಗಳ ಜೊತೆ ಇರ್ಬೋದು, ನಾವು ಯಾವುದೇ ಏನೇ ಮಾಡಬೇಕಾಗಿತ್ತಂದ್ರೆ ಒಂದು ಸಬ್ ಕಮಿಟಿ ಅಂತ ಇದೆ. ಆ ಸಬ್ ಕಮಿಟಿಲಿಂದ ಸರ್ಕಾರಕ್ಕೆ ನಾವು ಆಗಾಗ ನಮ್ಮ ಭಾಗದಾಗ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಮಾಹಿತಿ ಕೊಡಬೇಕು. ನಾವು ಇವತ್ತಿಗೆ ಯಾವ ಮಾಹಿತಿನೂ ಒಂದು ಸಬ್ ಕಮಿಟಿಲಿಂದ ಸರ್ಕಾರಕ್ಕೆ ಬಂದಿಲ್ಲ. ನಮ್ಗೆ ಪ್ರಮೋಷನ್ದು ಬಂದಿಲ್ಲ. ಈಗ ಯಾವುದೋ ಒಂದು ಉದಾಹರಣೆ ಕೊಡ್ತೀನಿ, ಕೊಪ್ಪಳದವ್ರು ಯಾರಾದ್ರೂ ಇರ್ಬೇಕು. ಕೊಪ್ಪಳದಾಗ 300 ಬೆಡ್ಡಿನ ಹಾಸ್ಪಿಟಲ್ ಘೋಷಣೆ ಮಾಡಿದ್ರು ಸರ್ಕಾರ. ಸ್ಟಾಫ್ ಅಷ್ಟೇ ಇದೆ, ರಿಕ್ರೂಟ್ಮೆಂಟ್ ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ. 150 ಇರ್ತಕ್ಕಂಥದ್ದು 300 ಕೊಟ್ರಿ, 150 ಇರ್ತಕ್ಕಂಥ ಪೇಷಂಟ್ 300 ಬರ್ತಾ ಇದೆ. 300 ಪೇಷಂಟ್ಗೆ ಏನ್ ಮಾಡ್ತಾ ಇದ್ದಾರೆ, 150 ಮಂದಿಗೆ ಬೆಡ್ ಮೇಲೆ ಹಾಕ್ತಾರ, 150 ಮಂದಿಗೆ ಕೆಳಗೆ ಹಾಕ್ತಾರೆ. ಇದ್ರೆ ಯಾರು ಕೇಳ್ಬೇಕೀಗ? ಇವತ್ತು ನಮ್ಮ ಸಹೋದರ ಯಾರು ಹೇಳ್ತಾ ಇದ್ರು ಮೆಡಿಕಲ್ ಸೀಟ್ ಈ ಭಾಗಕ್ಕೆ ಬರ್ಬೇಕು. ಕೇಂದ್ರ ಸರ್ಕಾರದವರು ಮೆಡಿಕಲ್ ಸೀಟ್ ಬಹಳ ಹೆಚ್ಚಿಗೆ ಮಾಡ್ಯಾರ. ಆ ಮೆಡಿಕಲ್ ಸೀಟ್ ಹೆಚ್ಚಿಗೆ ಆದ್ಮೇಲೆ ಅಲ್ಲಿಗೆ ಬರ್ತಕ್ಕಂಥ ಸೌಲಭ್ಯಗಳ ಸರ್ಕಾರ ಕೊಡ್ತಾ ಇಲ್ಲ. ಮೆಡಿಕಲ್ ಸೀಟ್ಲಿಂದ ಬಂದಿರ್ತಕ್ಕಂಥ ಕಮಿಷನ್ ಮಾತ್ರ ಸರ್ಕಾರ ತಿಂತ ಇದೆ. ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಸರ್ಕಾರ ರೆಡಿ. ಇವತ್ತು 371 ಇಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಬರ್ಬೇಕಾಗಿತ್ತಂದ್ರೆ ಅನೇಕ ಜನ ಹಿರಿಯರು
ಅನೇಕ ಜನ ಹೋರಾಟಗಾರರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಪ್ರಯುಕ್ತ ಇವತ್ತು ನಮ್ಗೆ 371 ಬಂದಿರ್ತಕ್ಕಂಥದ್ದು. ಇವತ್ತು ಬಿಜಾಪುರದಲ್ಲಿ ಹೋರಾಟ ಮಾಡಿದ್ರು, ನಾವು ಕಲ್ಯಾಣ ಕರ್ನಾಟಕ ಬರ್ಬೇಕಂತ ತಿಳಿದು ಇವತ್ತು ಇಡೀ ದೇಶದಾಗ ಬೇರೆ ಬೇರೆ ರಾಜ್ಯಗಳು ಹೋರಾಟ ಮಾಡ್ತಾ ಇದ್ರು. ನನ್ನ ಸೋದರ ಹೇಳ್ತಾ ಇದ್ರು, ನಾವು ಲೇಟ್ ಆಗಿ ಸ್ವತಂತ್ರ ಬಂದದ, ನಮ್ಗೆಲ್ಲರೂ ಲೇಟ್ ಆಗಿ ಸಿಗ್ಲಕ್ಕ. ಇದು ಇನ್ನೂ ಎಷ್ಟು ವರ್ಷ ಹೇಳ್ಕೊಂತ ಹೋಗ್ಬೇಕು. ಈಗ ಅನೇಕ ಜನ ಪಾಪ ನಮ್ಮ ರೈತ ಮುಖಂಡರು ಇದ್ದಾರೆ. ಅತಿ ಹೆಚ್ಚು ಸರ್ ಕಲ್ಯಾಣ ಕರ್ನಾಟಕದಾಗ, ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಮತ್ತು ವಿಜಯನಗರದಾಗ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟು, ಅತಿ ಹೆಚ್ಚು ಹಾರ್ಟ್ ಪೇಷಂಟು, ಅತಿ ಹೆಚ್ಚು ಕಿಡ್ನಿ ಫೇಲ್ ಆಗಿರ್ತಕ್ಕಂಥ ಪೇಷಂಟು, ಅತಿ ಹೆಚ್ಚು ಶುಗರ್ ಇರ್ತಕ್ಕಂಥ. ಕಾರಣ ಏನು? ಇಲ್ಲಿ ನಾವು ಬೆಳೀತಕ್ಕಂಥ ಬೆಳೆಗಳು, ನಮ್ಮ ಬೆಳೆಗಳಿಗೆ ಅನೇಕ ಜನ ರೈತ ಹೋರಾಟಗಾರ ಇದ್ದೀವಿ. ಇವತ್ತು ನಾವು ಬೆಳೀತಕ್ಕಂಥ ಪ್ರತಿಯೊಂದು ಅದರಾಗ ಇವತ್ತು ಕಲ್ಲಂಗಡಿ ತಿನ್ಬೇಕಾಗಿತ್ತು ಅಂದ್ರೆ ಬಹಳ ಆರೋಗ್ಯಕರ ಒಳ್ಳೆಯದು ಅಂತ ತಿಳ್ಕೊಂಡಿತ್ತು. ನಮ್ಮ ಭಾಗದಾಗ ಇವತ್ತು ಕಲ್ಲಂಗಡಿ ತಿನ್ಬೇಕಂದ್ರೆ ಒಂದು ವಿಷಯ ತಿನ್ನಂಗ ಆ ಪರಿಸ್ಥಿತಿ ಆಗಿದೆ. ಇವತ್ತು ನಮ್ಮ ಭಾಗದಲ್ಲಿ ನಾವು ಶೈಕ್ಷಣಿಕವಾಗಿ ಎಷ್ಟು ಮುಂದುವರಿಬೇಕೋ ಆಗಿಲ್ಲ, ಆದ್ರೆ ಆರೋಗ್ಯವಾಗಿ ಅಷ್ಟಾಗಿಲ್ಲ. ಇವತ್ತಿಗೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಚಹಾ ಮಾಡಿ ಕೊಡ್ತಾರೆ, ಪ್ಲಾಸ್ಟಿಕ್ ಬ್ಯಾಗ್ನಾಗ ಹೋಯ್ತು. ಇವತ್ತು ಹೈನುಗಾರಿಕೆ ಬಗ್ಗೆ ಕಲ್ಯಾಣ ಕರ್ನಾಟಕದ ನಮ್ಗೆ ಯಾರಿಗೂ ಅರಿವಿಲ್ಲ. ನಾವು ಅಲ್ಲೆಲ್ಲ ಚನ್ನಪಟ್ಟಣ ರಾಮನಗರಕ್ಕೆ ನಾವೆಲ್ಲರೂ ಹೋದಾಗ ಒಂದು ಮನೆಗೆ 4 ಹಸು ಇಟ್ಕೊಂಡು ಒಂದು ದಿನಕ್ಕೆ 3,000-4,000 ರೂಪಾಯಿ ಮನೆಗೆ ಇಟ್ಕೊಂತಾರೆ. ಅವ್ರು ಎಲ್ಲಿಗೂ ಹೋಗಂಗಿಲ್ಲ. ಇವತ್ತೇನಾಗಿದೆ, ಇವತ್ತು ನಮ್ಮ ಪರಿಸ್ಥಿತಿ, ಯುವಕರು ಬೆಳಿಗ್ಗೆ ಒಂದು ಸೈಕಲ್ ಕೊಟ್ಟರೆ ಹಾಕ್ಯಂತೀವಿ, ಬಾಯಾಗ ಒಂದು ಬ್ರಷ್ ಇಟ್ಕೊಂತೀವಿ, 7 ಗಂಟೆಗೆ ನಮ್ಮ 3 ಗೇಟಿಗೆ ನಿಂದಿರ್ತೀವಿ ಪಾಕೆಟ್ ಹಾಲಿಗಾಗಿ. ಯಾವ ವ್ಯವಸ್ಥೆದಾಗ ನಾವು ಹೋಗ್ಬೇಕಾಗಿತ್ತೋ ಆ ವಿರುದ್ಧ ವ್ಯವಸ್ಥೆದಾಗ ನಮ್ಮ ಒಂದು ಯುವ ಪೀಳಿಗೆ ಹೋಗ್ತಾ ಇತ್ತು. ನಾನು ಒಂದನ್ನ ವಿಷಯಗಳನ್ನ ಹೇಳಬೇಕಾಗಿತ್ತು ಅಂತಂದ್ರೆ ಬಾಲ್ಯ ವಿವಾಹ. ನಾನು ಒಂದೆರಡು ವಿಷಯ ಹೇಳ್ಬಾರ್ದು, ಆದ್ರೂ ಹೇಳೇ ಬಿಡ್ತೀನಿ. ಅಂದ್ರೆ ನಮ್ಮ ಭಾಗದ ಪರಿಸ್ಥಿತಿ ಏನಾಗಿದೆ, ಬಾಲ್ಯ ವಿವಾಹ ಆಗ್ತಾವ. ಬಾಲ್ಯ ವಿವಾಹ ಆದಾಗ ನಮ್ಮ ತಂದೆಯವರು 5 ವರ್ಷ ಹೆಣ್ಮೇಲೆ ಇದ್ರು, ನಾನು 3 ವರ್ಷ ಆಯ್ತು. ನಾನು ಇವತ್ತಿಗೂ ಬಾಲ್ಯ ವಿವಾಹ ಆಗಲಿ, ಬಟ್ಟಿ ಸರಾಯಿ ಆಗಲಿ, ಮಟ್ಕ ಆಡೋರಾಗಲಿ, ಉಸ್ಕೊಡೋರಾಗಲಿ, ಇವತ್ತಿಗೂ ನಾವು ಒಂದೇ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ಆ ದೇವ್ರ ಸಾಕ್ಷಿಯಾಗಿ ನಾವು ಫೋನ್ ಮಾಡಿಲ್ಲ. ಮುಂದೆ 2 ವರ್ಷನೂ ನಾನು ಮಾಡಲ್ಲ. ನಮ್ಮಲ್ಲಿ ಒಂದು ಬಾಲ್ಯ ವಿವಾಹ ಆಯ್ತು ಸರ್. ಬಾಲ್ಯ ವಿವಾಹ ಆಗಲಿ 15 ವರ್ಷದ ಒಂದು ಹುಡುಗಿ ಪ್ರೆಗ್ನೆಂಟ್ ಆದ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರು, ಡೆಲಿವರಿ ಮಾಡ್ಕೊಂಡು ಆ ಪೇರೆಂಟ್ಸ್ ನನ್ನ ಹತ್ರ ಬಂದು, ಇಲ್ಲ ಈ ಹುಡುಗನ ಮೇಲೆ ಹೋಗ್ಸೋ ಕೇಸ್ ಹಾಕ್ಬೋದು. ಅದನ್ನ ಡೆಲಿವರಿ ಮಾಡಿರ್ತಕ್ಕಂಥ ಪ್ರೈವೇಟ್ ಹಾಸ್ಪಿಟಲ್ ಏನಾಗ್ಬೇಕು ಸರ್? ಆ ಪ್ರೈವೇಟ್ ಹಾಸ್ಪಿಟಲ್ದವ್ರ ಮೇಲೆ ಆಕ್ಷನ್ ತಗಂತ ತಿಳ್ಕೊಂಡು ನಾನು ಫೋನ್ ಮಾಡಿದ್ರೆ, ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ಹೆಸರು ಹೇಳೋದು ಬೇಡ, ಮತ್ತೆ ರಾಜಕೀಯಗೊಳಿಸಿರ ಸರ್. ಆ ಆಸ್ಪತ್ರೆದವ್ರ ಹತ್ರ 90 ಲಕ್ಷ ರೂಪಾಯಿ ತಗೊಂಡು ಪೊಲೀಸರು, ಮಹಿಳಾ ಮತ್ತು ಮಕ್ಕಳ ಇಲಾಖೆದವರು, ರಾಜಕಾರಣಿಗಳು, ಆರೋಗ್ಯ ಇಲಾಖೆದವರು 90 ಲಕ್ಷ ರೂಪಾಯಿ ತಗೊಂಡು ಎಂತ ಕೇಸ್ ಮುಚ್ಚಿಬಿಟ್ಟು. ಇದು ನಮ್ಮ ವ್ಯವಸ್ಥೆ. ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆದಾಗ 1 ವರ್ಷ ಕಮಿಟಿದಾಗ ನಾನು ಮೆಂಬರ್ ಆಗಿ ಕೆಲಸ ಮಾಡಿ ರಾಮನಗರನಾಗ ಸಭೆ ಇತ್ತು. ನಾನು ರಾಮನಗರ ಸಭೆದಾಗ ಓಪನ್ ಆಗಿ ಹೇಳಿದೆ, ಏನು ಕ್ರಮ ಆಗಲಿಲ್ಲ. ಮೊನ್ನೆ ಶಾಪುರದಾಗ ಒಂದು ಮುರಾರ್ಜಿ ಶಾಲೆಯಲ್ಲಿ ಒಂದು ಸಣ್ಣ ಹುಡುಗಿ ಅಂತಂದ್ರೆ ಡೆಲಿವರಿ ಆಯ್ತು. ಆ ಡೆಲಿವರಿ ಆದ ಹುಡುಗಿ ಅಂತಂದ್ರೆ ಪೋಕ್ಸೋ ಕೇಸ್ ಆಯ್ತು. ಅವ್ರ ಜೊತೆಗಿರ್ತಕ್ಕಂಥ 4 ಜನರ ಮೇಲೆ ಕೇಸ್ ಆಯ್ತು. ಆ ಕೇಸ್ನಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನಮ್ಮ ಕಮಿಟಿಗೆ ಕರೆಸಿದ್ರು. ನಾನು ಪೊಲೀಸರು ಯಾವ ರೀತಿ ಮಾಹಿತಿ ಕೊಟ್ಬಿಟ್ರಂದ್ರೆ, ಸರ್ ಜಡ್ಜೆ ಹೇಳಿದ್ದಾರೆ, ಆಯ್ತು ರೈಟ್, ಆ ಜಡ್ಜಿ ಹೇಳಿದ್ದಾರೆ ಸರ್ ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ತಿಳ್ಕೊಂಡು ಜಡ್ಜೆ ಹೇಳ್ಯಾರಂತ ಪೊಲೀಸರೇ ತಪ್ಪು ಮಾಹಿತಿ ಕೊಟ್ಬಿಟ್ರು ನಮ್ಮ ಕಮಿಟಿ. ನಾನು ಯಾಕೆ ಈ ವಿಷಯಗಳನ್ನ ಹೇಳಕತ್ತೀವಿ ಅಂತಂದ್ರೆ, ನೀವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ನನ್ನ ಒಳಗಡೆ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದ್ದು, ನಮ್ಮ ಭಾಗದ್ದು ಜವಾಬ್ದಾರಿಯನ್ನ ನಾವು ಇನ್ನೂ ಅರ್ಥಕೊಂಡಿಲ್ಲ. ನಾವು ಕೇವಲ ಏನಪ್ಪ ಅಂತಂದ್ರೆ MLA ಆಗ್ಬೇಕು, 5 ವರ್ಷ ಹಿಂದೆ ಮುಂದೆ ಇರ್ತಕ್ಕಂಥ ಪುಡಾರಿಗಳನ್ನ ನೋಡ್ಕೋಬೇಕಾಗ್ಲಿ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಭಾಗಕ್ಕೆ, ನಮ್ಮ ತಾಯಂದರಿಗೆ, ನಮ್ಮ ಯುವಕರಿಗೆ, ನಮ್ಮ ರೈತರಿಗೆ
ಇಲ್ಲಿ ಬಂದಿರತಕ್ಕಂಥ ಯುವಕರಿಗೆ ಉದ್ಯೋಗಕವಾಗಿ ಏನ್ ಕೊಡ್ಬೇಕೆಂಬುದು ಇವತ್ತಿಗೆ ನಾವಿನ್ನೂ ವಿಚಾರ ಮಾಡಿಲ್ಲ. ಇವತ್ತು ಹೇಳಿದ್ರು ಪಾಪ ಕೊಪ್ಪಳ ಫ್ಯಾಕ್ಟರಿ ಅಜ್ಜವರು ಬೀದಿಗೆ ಬಂದು, ಇವತ್ತು ನನ್ನ ಬಗ್ಗೆ ಅನೇಕ ಫ್ಯಾಕ್ಟರಿಗಳಿದೆ ಸರ್. ಸರ್ಕಾರಕ್ಕ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರು ಫ್ಯಾಕ್ಟರಿಗಳನ್ನ ಕರ್ಕೊಂಡು ಹೋಗಿವಿ, ಇದನ್ನ CID ಎನ್ಕ್ವೈರಿ ಮಾಡ್ಬೇಕಂತ ಅವರೇ ಹೇಳ್ಯಾರ, ಇವತ್ತಿಗೂ ಆಕ್ಷನ್ ಆಗಿಲ್ಲ. ನನ್ನ ವಿಷಯಗಳನ್ನ ಹೇಳೋದಿಷ್ಟೇ ಇದೆ. ಯಾಕೆಲ್ಲ ಉದಾಹರಣೆಗಳನ್ನ ನಿಮ್ಗೆಲ್ಲರಿಗೂ ಕೊಟ್ಟಿನಿ ಅಂತಂದ್ರೆ, ನೀವು ತಿಳ್ಕೊಂಡಿದ್ದಂಗ ಎಲ್ಲಾನು ರಾಜಕಾರಣಿಗಳು ಮಾಡಕ್ ಆಗಂಗಿಲ್ಲ. ಒಂದು ವ್ಯವಸ್ಥೆನ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರೆ ಸಾಮಾನ್ಯ ಜನ, ಯುವಕರು, ತಾಯಂದರು, ಹೋರಾಟಗಾರರು, ಹಿರಿಯರು, ರೈತರು ನಿಮ್ಮೆಲ್ಲರನ್ನು ಸಹಕಾರ ಬೇಕಾಗ್ತದೆ. ಯಾವಾಗ ರಾಜಕಾರಣಿಗಳಾಗ್ಲಿ, ವ್ಯವಸ್ಥೆ ಆಗಲಿ, ಸರ್ಕಾರ ಆಗಲಿ ಹೆಜ್ಜೆ ತಪ್ತದ, ಯಾವಾಗ ನಾವೆಲ್ಲ ಎಡಗುತ್ತೀವಿ, ಅವತ್ತೇನ್ಪಂತಂದ್ರೆ ನೀವು ಬಾರ್ಕಲ್ ಅಂತ ತಿಳ್ಕೊಂಡು ಏನ್ ಹೇಳ್ತೀರಿ, ಆ ರೀತಿ ಚಾಟಿ ಬೀಸ್ತಕ್ಕಂಥ ಕೆಲಸ ನಿಮ್ಮಿಂದ ಆದಾಗ ಮಾತ್ರ ನಾವು ರಾಜಕಾರಣಿಗಳು ಹೆಚ್ಚಿನಾಗಿರ್ತೀವಿ. ಇವತ್ತು 371 ಆರ್ಟಿಕಲ್ ಬಗ್ಗೆ ಇವತ್ತು 5,000 ಕೋಟಿ ಮುಟ್ಲಾರದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ರಾಜಕಾರಣಿಗಳು. ಸ್ವಲ್ಪ ನಮ್ದು ಪಾತ್ರ ಅದ, ಹೆಚ್ಚು ಪಾತ್ರ ಅಧಿಕಾರಿಗಳದ. ಇವತ್ತು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಅಧಿಕಾರಿಗಳ ಮ್ಯಾಲ ಯಾರು ಮಂತ್ರಿಗಳಿರ್ಬೋದು ಅಥವಾ ಇನ್ನ ಯಾರು ಸರ್ಕಾರದ ಭಾಗದಾಗಿದ್ದಾರೆ ಅವರು ಏನ್ಪಂತಂದ್ರೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಹೇಳಿಲ್ಲ, ಯಾರ್ದೋ ಒಬ್ಬ ಮಂತ್ರಿ ತನ್ನ ಕೆಲಸ ಆಗ್ಬೇಕಾಗಿದ್ದವರು ತನ್ನ ಕ್ಷೇತ್ರದ ಒಂದು ಕೆಲಸ ಮಾಡ್ಕೊಂಡು ಗಪ್ಪ ಆಗಿಬಿಡ್ತಾರೆ. ನಮ್ಮ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾರೊಬ್ಬರಿಗೂ ದೂರದೃಷ್ಟಿ ಇಲ್ಲ. ಇದೆಲ್ಲ ನಾವು ಮತ್ತೆ ಈ ಒಂದು ಸರ್ಕಾರ ಬರ್ತಕ್ಕಂಥ ಅನುದಾನವನ್ನ ಪ್ರಯೋಗ ಮಾಡ್ಕೊಂಡು ನಾವೆಲ್ಲ ಬಲಪಡಿಸ್ಕೊಂಡು ನಾವು ಬೇರೆ ಬೇರೆ ಭಾಗದಾಗ ಕಾಂಪಿಟೇಟಿವ್ ಆಗ್ಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ಜಾಗ್ರ ಆಗ್ಬೇಕು. ನಾವು ಜಾಗ್ರ ಆದಾಗ ಮಾತ್ರ ನಾವು ಜನಪ್ರತಿನಿಧಿಗಳು ಜಾಗ್ರ ಆಗ್ತಾರ, ಅಧಿಕಾರಿಗಳು ಜಾಗ್ರ ಆಗ್ತಾರೆ. ಜಾಗ್ರ ಆಗ್ಬೇಕಂದ್ರೆ ಜಗಳ ಆಡ್ಬೇಕಂತಲ್ಲ, ಪ್ರತಿಯೊಂದು ಅದಕ್ಕೂ. ಇವತ್ತು ಕಲ್ಯಾಣ ಕರ್ನಾಟಕದಿಂದ ಬಂದಿರತಕ್ಕಂಥ ಯಾವ್ದಾವ್ದು ನಿಮ್ಮ ಜಿಲ್ಲೆದಾಗ ನೀವೊಂದು ಲಿಸ್ಟ್ ತರಿಸ್ಕೊಳ್ಳಿ. ನಿಮ್ಮ ಯಾರಿಗೆ ಒಂದು ಸಮಿತಿನಲ್ಲಿ ಏನು ಮಾಡಿದೆ ನೀವೊಂದು ಲಿಸ್ಟ್ ತರಿಸ್ಕೊಳ್ಳಿ. ಕಲ್ಯಾಣ ಕರ್ನಾಟಕದಿಂದ ಯಾದಗಿರಿ ಜಿಲ್ಲೆಯಾಗಿರ್ಬೋದು, ಗುರುಮಿಟ್ಕಲ್ನಾಗಿರ್ಬೋದು, ಇಂದ ಏನ್ ಕೆಲಸ ಹಾಕಿದ್ರು, ಮತ್ತೆ ಅದೇ ಕೆಲಸ ಹಾಕ್ಲಕತ್ತಾರ. ಅವಶ್ಯಕತೆ ಯಾವ್ದಾದ ಇವತ್ತು ನೀವೊಂದು ಕಮಿಟಿಯಿಂದ ಇಲ್ಲಿ ಸಮಸ್ಯೆಗಳದ್ದು ಏನೇನಿದೆ ಅದೆಲ್ಲ ಸಮಸ್ಯೆಗಳದ ಒಂದು ಪಟ್ಟಿಯನ್ನ ಜನಪ್ರತಿನಿಧಿಗಳಿಗೆ ಮುಗಿಸ್ತಕ್ಕಂಥ ಕೆಲಸನೂ ನಿಮ್ಮಿಂದ ಆಗ್ಬೇಕು ಅಂತ ತಿಳ್ಕೊಂಡು ನಂದು ಒಂದು ಮನವಿ ಇದೆ. ಯಾಕಂತಂದ್ರೆ ಎಲ್ಲರೂ ನಾವು ಮಾಡಕ್ಕಾಗಲ್ಲ, ನಂಬೇನು ನಮಗೂ ಕಾಣಂಗಿಲ್ಲ, ಕೆಲವೊಂದ್ಸಲ ನಂಬೇನು ನಮಗೂ ಕಾಣಲ್ಲ. ಆ ನಿಟ್ಟಿನಾಗ ಇವತ್ತು ಒಂದು ಬಹಳ ಅರ್ಥಪೂರ್ಣವಾದ ಸಭೆಯನ್ನ ಹಿರಿಯರು ಆಯೋಜನೆ ಮಾಡಿದ್ದೀರಿ. ಈ ಸಭೆ ಆಗಾಗ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಒಂದು 6 ತಿಂಗಳಿಗೋ 3 ತಿಂಗಳು ತಮ್ಮ ನೇತೃತ್ವದಲ್ಲಿ ಈ ತರದ ಸಭೆಗಳನ್ನ ಆಯೋಜನೆ ಮಾಡಿ ಮತ್ತು ನಮ್ಮ ಪೀಳಿಗೆಗೆ ನಾವೊಂದು ಬೇರೆ ದಿಕ್ಕಿನತ್ತ ನಾವು ಹೊಟ್ಟಿವಿ. ಬಹುತೇಕ ಹಿರಿಯರು ಏನಿದ್ದೀರಿ ನಮ್ಮನ್ನ ಒಂದು ಒಳ್ಳೆ ಸನ್ಮಾರ್ಗ ದಿಕ್ಕಿಗೆ ತಾವೆಲ್ಲ ಒಯ್ಬೇಕು ಈ ಒಂದು ಸಭೆಗಳ ಮುಖಾಂತರ ಅಂತ ತಿಳ್ಕೊಂಡು ಒಂದ್ ಹೇಳುತ್ತಾ, ನೀವು ಏನೇನು ಸಲಹೆಗಳನ್ನ ಕೊಡ್ತೀರಿ, ನೀವು ಯಾವ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರ್ತೀರಿ, ಖಂಡಿತವಾಗಿಯೂ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದಾಗ್ಲಿ, ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸ ಆಗ್ಲಿ, ವಿಧಾನಸೌಧದ ಹೊರಗಿರ್ಲಿ, ವಿಧಾನಸೌಧದ ಒಳಗಿರ್ಲಿ, ಕಲ್ಯಾಣ ಕರ್ನಾಟಕದ ಬೋರ್ಡಿನಾಗ ನಿಮ್ಗೆ ಅದೊಂದು ಹೇಳ್ಬೇಕು. ಕ್ಲಾಸ್ ಕಲ್ಯಾಣ ಕರ್ನಾಟಕ ಬೋರ್ಡಿನಾಗ ಎಲ್ಲಾ ಪಕ್ಷದವ್ರದ್ದು ಮೆಂಬರ್ದವ್ರನ್ನ ಇಟ್ಕೊಂತಾರೆ. ಬಿಜೆಪಿ, ಕಾಂಗ್ರೆಸ್, JDS. ಈ ಸರ್ಕಾರ ಬಂದ ಮೇಲೆ 3 ವರ್ಷದಾಗ ಬಿಜೆಪಿ JDS ದವ್ರನ್ನ ಒಬ್ಬರನ್ನ ಮೆಂಬರ್ ಮಾಡಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತೇ ಆಗ. ಅನೇಕ ಸಲ ನಾವು ಅಧ್ಯಕ್ಷರಿಗೂ ಹೇಳಿವಿ, ಮುಖ್ಯಮಂತ್ರಿಗಳಿಗೂ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮೆಲ್ಲ ಸಲಹೆಗಳನ್ನ ಖಂಡಿತವಾಗೂ ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಇವತ್ತು ಈ ಸಭೆಯಲ್ಲಿಂದ ಏನೇನು ನಿರ್ಣಯಗಳಾಗ್ತವೆ ಖಂಡಿತವಾಗೂ ಎಲ್ಲ ರಾಜಕಾರಣಿಗಳಿಗೆ, MP, ಮಂತ್ರಿಗಳಿಗೆ, ಶಾಸಕರಿಗೆ ಮುಟ್ಸ್ತಕ್ಕಂಥ ಕೆಲಸ ಮಾಡ್ರಿ. ನಿಮ್ಮ ಹೋರಾಟಕ್ಕೆ, ನಿಮ್ಮ ಧ್ವನಿಗೆ, ನಿಮ್ ಜೊತೆಗೆ ನಾನು ಯಾವತ್ತು ನನ್ನನ ತಮ್ಮನ ಮಗನಾಗಿ ನಿಮ್ ಜೊತೆಗೆ ಯಾವತ್ತು ಇರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇಂಥಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು 2 ಮಾತು ವಿರಾಮಿಸ್ತೀನಿ. ನಮಸ್ಕಾರ.